ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂದರೆ ಕುಣಿಗಲ್ ಹತ್ರ ಇರುವ ಬಿದಿನಗೆರೆ ಅಂತೇಳಿ, ಅಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನ ಇದೆ. ಇದು ಬೆಂಗಳೂರಿಂದ ಒಂದು ಅರೌಂಡ್ 118 ಕಿಲೋಮೀಟರ್ ಒಳಗಡೆ ಬರುತ್ತೆ. ನೀವೇನಾದರೂ ಒನ್ ಡೇ ಟ್ರಿಪ್ ಮಾಡಬೇಕಂದ್ರೆ ಈ ಪ್ಲೇಸು ಸಜೆಷನ್ ಮಾಡ್ತೀನಿ. ಈ ಪ್ಲೇಸ್ಗೆ ನಾನು ಇದು 2ನೇ ಸಲ. ನನ್ನ ಜೊತೆ ನನ್ನ ಫ್ರೆಂಡ್ ಕೂಡ ಬಂದಿದ್ದಾನೆ. ಅವರು ಈ ಪ್ಲೇಸ್ ನೋಡಿಲ್ಲ ಅಂತ ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀವಿ. ಏನಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂದರೆ ಅದು ಏನಕ್ಕೂ ಗೊತ್ತಿಲ್ಲ. ಕ್ಯಾಮ್ರಾ ಆನ್ ಮಾಡಿದೆ, ಬಟ್ ವಾಯ್ಸ್ ರೆಕಾರ್ಡ್ ಆಗಿಲ್ಲ. ಅದಕ್ಕೋಸ್ಕರ ವಾಯ್ಸ್ ಕೊಡ್ತಾ ಇದ್ದೀನಿ ಬ್ಯಾಕ್ಗ್ರೌಂಡಲ್ಲಿ. ಸೊ ಬನ್ನಿ, ಇವಾಗ ಅಲ್ಲಿಗೆ ಡೈರೆಕ್ಟ್ ಹೋಗ್ಬಿಟ್ಟು ಅಲ್ಲಿಗೆ ಹೋಗಿ ಮಾತಾಡಿಸ್ತೀನಿ. ಹೋಗ್ಬೇಕಾದ್ರೆ ಇನ್ನೇನೋ ಮಾತಾಡ್ಕೊಂಡು ಹೋದೆ, ಬಟ್ ಇವಾಗ ಅದರ ವಾಯ್ಸ್ ಕೇಳಿಸ್ತಾ ಇಲ್ಲ. ಹಂಗಾಗ್ಬಿಟ್ಟು ಡೈರೆಕ್ಟ್ ಅಲ್ಲಿಗೆ ಹೋಗ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಆಗುತ್ತೆ. ಬನ್ನಿ, ವಿಡಿಯೋ ಶುರು ಮಾಡೋಣ. ಗೈಸ್ ನೋಡ್ರಿ, ಹನುಮಾನ್ ಸ್ಟ್ಯಾಚು ಮುಂದೆ ನಮ್ಮ ಅಶ್ವಮೇಧ ಗಾಡಿನ ನಿಲ್ಸ್ಕೊಂಡಿದ್ದೀವಿ. ನೋಡ್ರಿ, ಅದು ಸಖತ್ತಾಗಿ ಕಾಣ್ತಾ ಇದೆ, ನೋಡ್ತಾ ಇರ್ಬೋದು. ಇವಾಗ ಬ್ರೋನ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಬಾ ಬ್ರೋ. ಮುಂಚೆ ಇಲ್ಲಿಂದ ಎಂಟ್ರೆನ್ಸ್ ಇತ್ತು ಬ್ರೋ, ಮುಂಚೆ ಇಲ್ಲಿಂದ ಎಂಟ್ರೆನ್ಸ್ ಇತ್ತು ಅವಾಗ. ಇವಾಗ ಈ ಸೈಡ್ ಮಾಡೋರು. ಹಾಂ, ಸ್ಟಾರ್ಟ್ ಗೈಸ್. ಇಲ್ಲಿ ಗೋಶಾಲೆ ಇದೆ, ನೋಡ್ತಾ ಇರ್ಬೋದು. ಇದೇ ಈ ದೇವಸ್ಥಾನದ ಈ ಗೋಶಾಲೆ. ಮತ್ತು ಇಲ್ಲಿ ಮಧ್ಯಾಹ್ನ ಟೈಮ್ ದಾಸೋಹ ಕೂಡ ಸಿಗುತ್ತೆ. ನಾವು ಇವಾಗ 5 ಗಂಟೆ, ಇವಾಗ ಯಾವ ದಾಸೋಹ ಇರೋಲ್ಲ. ಸೊ 5 ಗಂಟೆ ಮಧ್ಯಾಹ್ನ ಏನಾದರೂ ಬಂದರೆ ನಿಮಗೆ ದಾಸೋಹ ಕೂಡ ಸಿಗುತ್ತೆ. ನೀವು ದಾಸೋಹ ಕೂಡ ಮಾಡ್ಕೋಬೋದು. ಮುಂಚೆ ಎಂಟ್ರೆನ್ಸಿ ಅಲ್ಲೇ ಮೂರ್ತಿ ಇತ್ತಲ್ಲ, ಆಂಜನೇಯ ಸ್ವಾಮಿ, ಅಲ್ಲಿಂದ ಇತ್ತು. ಇವಾಗ ದಾಸೋಹ ಸೈಡಿಂದ ಮಾಡಿದ್ದಾರೆ. ನೋಡ್ರಿ, ಮಸ್ತಾಗಿ ಮಾಡಿದ್ದಾರೆ. ಈ ಸೈಡ್ ಮಾತ್ರ ಇಲ್ಲಿ ನೋಡ್ರಿ, ಆನೆ. ಇದು ಅರ್ಜುನ ಇದೆಯಲ್ಲ, ಸೊ ಅದರ ಸವಿ ನೆನಪಿಗಾಗಿ ಮಾಡಿರೋದಂತ. ನೋಡ್ರಿ, ಸಖತ್ತಾಗಿ ಕಾಣ್ತಾ ಇದೆ, ಎಷ್ಟು ದೊಡ್ಡದೈತೆ ನೋಡ್ರಿ ಗೈಸ್. ಇಲ್ಲಿ ಅವಾಗವಾಗ ಈ ಯಜ್ಞ ಯಾಗದಿಗಳಂತೇಳಿ ಮಾಡ್ತಾ ಇರ್ತಾರೆ. ಸೊ ಅದು ಈ ಪ್ಲೇಸು ಇಲ್ಲಿ. ಮತ್ತು ಇಲ್ಲಿ ಫುಲ್ ಹಿಂಗೆ ಐತೆ. ಆಮೇಲೆ ನಾವು ಹೋದ ಸಲ ಬಂದಾಗ ಇದು ಮಾಡಿರಲಿಲ್ಲ. ಸೊ ಇದು ಶನಿ ಮಹಾತ್ಮದ ವಾಹನಕ್ಕಾಗೆ ಸೊ ಇದು ಮಾಡಿರಲಿಲ್ಲ. ಇವಾಗ ಮಾಡಿದ್ದಾರೆ, ಸಕ್ಕತ್ತಾಗಿ ಕಾಣ್ತಾ ಇದೆ. ಅವರು ಅವಾಗ ಮಾಡಿರಲಿಲ್ಲ, ಸೊ ಇವಾಗ ಮಸ್ತಾಗಿ ಕಾಣ್ತಾ ಇದೆ. ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಗಣಪತಿ ಇರುತ್ತೆ. ಇಲ್ಲಿ ಸೂರ್ಯದೇವ ಇದೆ. ಆಮೇಲೆ ಇಲ್ಲಿ ಚಂದ್ರ ಇದೆ. ಚಂದ್ರದೇವರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದಾದಮೇಲೆ ಇಲ್ಲೇನಿದು, ಇದು ಹೊಸ್ದಾಗಿ ಅವಾಗ ನಾವು ಬಂದಾಗ ಕಟ್ತಾ ಇದ್ರು ಇದು ದೇವಸ್ಥಾನ. ಸೊ ಇವಾಗ ಫುಲ್ಲೆಲ್ಲ ಅದನ್ನ ಮಾಡವ್ರೆ. ಇಲ್ಲಿ ಮಂಗಳ ನೋಡ್ಕೋಬೋದು, ಮಂಗಳ ದೇವರ ಸ್ಟ್ಯಾಚು ಇದೆ. ಇದಾದಮೇಲೆ ಇಲ್ಲಿ ಬುದ್ಧ ಇದೆ, ನೋಡ್ತಾ ಇರ್ಬೋದು. ಇಲ್ಲಿ ಗುರು, ಸೊ ಇಲ್ಲಿ ಶುಕ್ರ. ಸೊ ಒಳಗಡೆ ಹೋಗಿ ಶನಿ ದೇವನ ದರ್ಶನ ಮಾಡ್ಕೊಂಡ್ವಿ. ಸೊ ಅಲ್ಲಿ ವೀಡಿಯೋ ಮಾಡಬೇಡ ಅಂದರು, ಅದಕ್ಕೋಸ್ಕರ ಅಲ್ಲಿ ಮಾಡಲಿಲ್ಲ. ಇವಾಗ ಇನ್ನೂ ಕಂಟಿನ್ಯೂ ಇರೋದು ಶನಿ ಸ್ವಾಮಿ. ಅದಾದಮೇಲೆ ಇಲ್ಲೇನೋ ತೊಟ್ಲು ತೂಗ್ತಾರೆ, ನೋಡ್ತಾ ಇರ್ಬೋದು. ಇಲ್ಲಿ ರಾಹು ಇದೆ, ರಾಹು. ಇದು ತುಲಾಭಾರ ಮಾಡೋದು. ಇದು ಆಂಜನೇಯ ದಂಪತಿ ಮಂದಿರ, ನೋಡ್ತಾ ಇರ್ಬೋದು. ಆಂಜನೇಯ ಮದುವೆ ಆಗಿರೋದು, ಬ್ರೋ, ಮದುವೆ ಆಗಿದ್ದು ಆಂಜನೇಯ ಸ್ವಾಮಿ. ಇಲ್ಲಿದೆ ನೋಡಿ, ಇಲ್ಲಿದೆ ನೋಡಿ, ಆಂಜನೇಯ ಸ್ವಾಮಿ ಮದುವೆ ಆಗಿದ್ದು ಸಂಪೂರ್ಣ ಮದುವೆ ಮಾಹಿತಿ ಇಲ್ಲಿದೆ ನೋಡಿ. ನೋಡಿ ಆಂಜನೇಯ ಸ್ವಾಮಿ.
ಗೈಸ್ ಇಲ್ಲಿ ನೋಡ್ರಿ ಆಂಜನೇಯ ಬ್ಯಾಕ್ ಸೈಡ್ ನೋಡ್ರಿ ಎಷ್ಟು ದೊಡ್ಡ ಕಾಣ್ತೈತೆ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಕೆಳಗಡೆ ಇರೋದು. ಯಾವುದು ಸಿಮೆಂಟ್ ಇದು ನೋಡ್ರಿ ಇಲ್ಲೆಲ್ಲ ಇದೆ ನೋಡ್ರಿ ಗಾಯ್ಸ್. ಇದು ಈ ದೇವಸ್ಥಾನ ಹೆಂಗೆ ಸ್ಟಾರ್ಟ್ ಆಯ್ತು ಅನ್ನೋದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇವ್ರು ಮೊದಲು ಇವ್ರ ತಂದೆ ಹೆಸರು ಶಿವಣ್ಣ ಅಂತೆ, ತಾಯಿ ಪಾರ್ವತಮ್ಮ. ಇವರು ಕುಲ್ಮೆ ಕೆಲಸ ಮಾಡ್ತಿದ್ರಂತೆ. ಆಮೇಲೆ ಗುರೂಜಿಯವರು ಬಾಲ್ಯದ ಸಮಯದಲ್ಲಿ ತಾಯಿ ಜೊತೆ ಸಂತೆಯಲ್ಲಿ ಹೋಗ್ಬಿಟ್ಟು ವ್ಯಾಪಾರ ಮಾಡ್ತಿದ್ರಂತೆ. ಆಮೇಲೆ ತಂದೆಯವ್ರ ಮಾತು ಕೇಳದೆ ಇವರು ಗುರೂಜಿಯವ್ರು ಏನು ಮಾಡಿದಾರಂತೆ, ತಮ್ಮ ಹೊಲದಲ್ಲಿರೋಂಥ ಹುತ್ತನ್ನು ಬೆಳೆಸಿದ್ರಂತೆ. ಅದಾದಮೇಲೆ ಆಟ ನಡೆಸಿ ಗುರೂಜಿಯವರು ಯುವ ನಂತರ ಹುತ್ತವನ್ನು ಬೀಳಿಸಿದ ಗಳಿಗೆಯಿಂದ ಮನೆಯಲ್ಲಿ ಸಾಲು ಸಂಬಂಧಿಕರ ಮರಣ ಆಗ್ತಿತ್ತಂತೆ. ಅಂದರೆ ಅದು ಹುತ್ತ ಬೀಳಿಸಿದ್ರಲ್ಲ, ಅದಕ್ಕಾಗ್ಬಿಟ್ಟು ಅವರು ಇರೋಬರೋರೆಲ್ಲ ಸಾಯ್ತಾ ಇದ್ದಾರಂತೆ. ಸೊ ಹಂಗಾಗ್ಬಿಟ್ಟು ಏನು ಮಾಡಿದ್ರಂತೆ, ಗುರೂಜಿಯವರು ಕುಟುಂಬದ ಕಷ್ಟದ ಸಮಯದಲ್ಲಿ ಗುರೂಜಿಯವರ ತಂದೆ ಜ್ಯೋತಿಷ್ಯದ ಮೊರೆ ಹೋಗಿ ಬೆಳೆಸಿದ ಹುತ್ತದಲ್ಲಿ ಶನೇಶ್ವರ ನೆಲೆಸಿದ್ದಾನೆ ಎಂದು ತಿಳಿದ ತಕ್ಷಣ ಗುರೂಜಿ ಅವರಿಂದ ಹುತ್ತಕ್ಕೆ ಪೂಜೆ ಮಾಡಿದರಂತೆ ಅವಾಗಿಂದ. ಅದಾದಮೇಲೆ ಪೂಜೆ ಮುಗಿಸಿ ಮನೆಗೆ ಬಂದ ಗುರೂಜಿಗೆ ದೈವ ರೂಪದಲ್ಲಿ ದರ್ಶನ ಕೊಟ್ಟ ಕೋತಿ ಅಂತೆ. ಅವ್ರಿಗೆ ಇದು ಹುತ್ತ ಬೀಳಿಸಿದ ಮೇಲೆ ಪೂಜೆ ಮಾಡಿ ಬಂದಮೇಲೆ ಅವ್ರಿಗೆ ಕೋತಿ ರೂಪದಲ್ಲಿ ಆಂಜನೇಯ ಸ್ವಾಮಿ ದರ್ಶನ ಕೊಟ್ಟರಂತೆ. ಆ ದರ್ಶನದ ನಂತರ ಮಲಗಿದ್ದ ಗುರೂಜಿಗಳಿಗೆ ಆಂಜನೇಯ ವಿಗ್ರಹ ನಿರ್ಮಿಸಲು ಪ್ರೇರಣೆ ಮುಂದೆ ಒಬ್ಬ ರೈತನ ಮಗ ಇತಿಹಾಸ ಸೃಷ್ಟಿಸಿದ ಈ ಸತ್ಯಕ್ಷೇತ್ರ. ಅಂದರೆ ಅವರು ಹೇಳಿದ್ರಂತೆ, ನೀನು ಹನುಮಾನ್ ಮೂರ್ತಿ ಕೆತ್ತಿಸುವಂತ ಮಾಡುವಂತೇಳಿ. ಸೊ ಹಂಗಾಗ್ಬಿಟ್ಟು ಇವರು ಮಾಡಿದ್ರಂತೆ. ಇದು ಇಲ್ಲಿ ಈ ಕ್ಷೇತ್ರದ ವಿಶೇಷತೆ ಅಂತ. ನನಗೆ ಈ ದೇವಸ್ಥಾನದಲ್ಲಿ ತುಂಬ ಇಷ್ಟ ಆಗಿದೆ ಅಂದರೆ ಇಲ್ಲಿ ಅರ್ಜುನ ಸವಿನೆನಪಿಗಾಗಿ ಇಲ್ಲಿ ಅರ್ಜುನನ ಸ್ಟ್ಯಾಚು ನಿರ್ಮಿಸಿದರೆ. ಇದು ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸಿಕ್ಕಾಪಟ್ಟೆ ನಿಜವಾಗ್ಲೂ ಇದು ನೋಡಿ ಇಷ್ಟ ಆಯಿತು ಗೈಸ್. ಇವಾಗ ದೇವಸ್ಥಾನದ ದರ್ಶನ ಮಾಡ್ಕೊಂಡ್ವಿ. ಇಲ್ಲಿ ಇನ್ನೊಂದು ಏನಿದೆ ಅಂದರೆ ಇಲ್ಲಿ ಉದ್ಭವ ಬಸವಣ್ಣ ಇದೆ. ಸೊ ಅದು ನೋಡಲೇಬೇಕು ನೀವು. ಇಲ್ಲಿ ಏನಾದರೂ ಬಂದರೆ ಅದು ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಇದೇನು ಸ್ಟ್ಯಾಚು ಇದೆಯಲ್ಲ, ಸೊ ಅದರದ್ದು ಆಪೋಸಿಟ್ ಇಲ್ಲಿ ನೋಡಿರಿ ಈ ಅಂಗಡಿಗಳು ಏನು ಕಾಣ್ತಾ ಇದೆಯೋ, ಲಾಸ್ಟ್ ಅಂಗಡಿ ಇದು ಮಾಜ ಅಂತೇಳಿ ಬರ್ತಿದ್ದಾರೆ ಅಲ್ಲಿ. ಇದೇ ಮಾಜದ ಲೈನಲ್ಲೇ ಅಲ್ಲಿದೆ ನೋಡಿರಿ, ಅದು ಉದ್ಭವ ಬಸವಣ್ಣ ದೇವಸ್ಥಾನಕ್ಕೆ ಹೋಗೋ ದಾರಿ ಅದು. ಸೊ ನಿಮ್ಗೆ ಅಲ್ಲಿ ತೋರಿಸ್ತೀನಿ ನೋಡು, ಬನ್ನಿ ಇವಾಗ ಅಲ್ಲಿ ಹೋಗೋಣ ಗೈಸ್. ಇದೆ ನೋಡಿರಿ ಉದ್ಭವ ಬಸವಣ್ಣ ಇರೋಂಥ ದೇವಸ್ಥಾನ, ಇಲ್ಲಿ ನೋಡ್ತಾ ಇರ್ಬೋದು. ಬನ್ನಿ ಇವಾಗ ಒಳಗಡೆ ಹೋಗಿ ದೇವರ ದರ್ಶನ ಮಾಡ್ಕೊಳ್ಳೋಣ. ಸೊ ಇದು ಮೂರು ಸಲ ದರ್ಶನ. ಇಲ್ಲೈತೆ ಆ ಸ್ವಾಮೀಜಿ ಇದ್ರು ಇನ್ನೊಬ್ಬರು. ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿದ್ರೆ ಸೇಮ್ ಉದ್ಭವ ಬಸವಣ್ಣನ ಟೈಪೇ ಕಾಣುತ್ತೆ ನೋಡ್ರಿ. ಮುಂದ್ಗಡೆಯಿಂದ ತೋರಿಸ್ತಿರ್ತಾರೆ ರೀ. ಹಾಂ ಇಲ್ಲ, ಅಲ್ಲಿಂದ ತೊಗೊಂಡಿದ್ದೀನಿ, ಇಲ್ಲಿಂದ ತೊಗೊಳ್ಬೇಕು ಸ್ವಾಮಿ. ಇದು ಬಸವಣ್ಣ ಆಯಿತು. ಅದು ಯಾರೋ ಭುಜ ಅಂದರೆ ಯಾವ ಸೈಡ್? ಆ ಕಡೆ ಭುಜ. ಅದು ಹಣೆ ರೇಖೆಗಳು. ಹಾಂ, ಅದು ಅಘೋರ ಮಂಡಲ. ಓಕೆ. ಇದು ಹಾಂ, ಇದು ಬಸವಣ್ಣನ ಭುಜ ನೋಡ್ರಿ. ಅದ್ರ ಹಿಂದ್ಗಡೆನೇ ಇದೆ, ಇಲ್ಲಿದೆ ನೋಡ್ರಿ. ಇದು ನೀವು ರೇಖೆಗಳಂತ ಏನು ನೋಡಿ, ಇದು ರೇಖೆಗಳಂತ ಇದ್ರ ಪಕ್ಕದಲ್ಲೇ ಹೋಗ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದನ್ನ ಇಲ್ಲಿ ಹಾಕಿದ್ದಾರೆ ನೋಡಿ ಬ್ರೋ.
ಸಂತೋಷ. ಗೈಸ್ ದರ್ಶನ ಏನೋ ಮಾಡ್ಕೊಂಡ್ವಿ, ನೋಡ್ರಿ ಇವಾಗ ಹೋಗ್ತಾಯಿದ್ವಿ ರಿಟರ್ನು. ಸೊ ನಮಗೆ ಇಲ್ಲಿ ಏನು ಅನಿಸಿದಪ್ಪ ಅಂತಂದರೆ, ಇಲ್ಲಿ ದೇವ್ರ ಹೆಸರಲ್ಲಿ ಸ್ಕ್ಯಾಮ್ ಮಾಡ್ತಾಯಿದ್ದಾರೆ. ಇಲ್ಲಿ ದೇವ್ರು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ದೇವ್ರು ಇದ್ದಾರೆ, ದೇವರು 100% ಇದ್ದಾರೆ. ಬಟ್ ದೇವ್ರ ಹೆಸರಲ್ಲಿ ಭಕ್ತಾದಿಗಳಿಗೆ ಹೆವಿ ದುಡ್ಡು ಸುಲಿಗೆ ಮಾಡ್ತಾವ್ರೆ. ನೀವು ಎಣ್ಣೆ ಹಾಕೋಕ್ಕೆ 200 - 250 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಂದರೆ ಶನೇಶ್ವರ ನಿಮಗೆ ದೋಷ ಹೋಗುತ್ತೆ, ಅದು ಹೋಗುತ್ತೆ ಅಂತ ಹೇಳಿಬಿಟ್ಟು ನಿಮಗೆ 200 - 250 ರೂಪಾಯಿ ಚಾರ್ಜಸ್ ಮಾಡ್ತಾರೆ. ಅದಾದಮೇಲೆ ನೀವು ಮೇಲೆ ಹನುಮಾನ್ ಪಾದದ ಹತ್ರ ಹೋಗ್ಬೇಕಂದ್ರೆ 10 ರೂಪೀಸ್ ಪರ್ ಹೆಡ್ಡು 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅದಲ್ಲದೆ ಮತ್ತು ನೀವು ನವಗ್ರಹಗಳಿಗೆ ದೀಪ ಹಚ್ಚಬೇಕು, ಅದು ಹಚ್ಚಬೇಕು ಅಂತಂದರು ಒಂದೊಂದು ಪ್ಲೇಟ್ ತುಂಬ ಏನೋ 8 - 9 ಈ ಥರ ದೀಪದ ಇವು ಕೊಡ್ತಾರೆ, ಕ್ಯಾಂಡಲ್ಸ್ ಟೈಪು. ಅವು ನಿಮ್ಗೆ ಹಾಕೋಕ್ಕೆ 100 ರೂಪೀಸ್ ಕೊಡಬೇಕಾಗುತ್ತೆ. ಮತ್ತು ಅದಲ್ಲದೆ ಅಲ್ಲಿ ಒಳಗಡೆ ಶನಿ ದೇವರುಗಳಿಗೆ ಮತ್ತು ಅಲ್ಲೆಲ್ಲ ಮತ್ತು ಸ್ಪೆಷಲ್ ಪೂಜೆ ಮಾಡ್ಸೋಕ್ಕೆ ಮತ್ತು 50 ರೂಪಾಯಿ ಕೊಡಬೇಕಾಗುತ್ತೆ. ಸೊ ಹಿಂಗಾಗ್ಬಿಟ್ಟು ಇಲ್ಲಿ ಏನಾಗ್ತಾಯಿದೆ ಅಂದರೆ, ನಾನು ದೇವ್ರು ಇಲ್ಲ ಅಂತ ನಾನು ಇನ್ನಾದರೂ ಕೂಡ ಹೇಳ್ತಾ ಇದ್ದೆ, ದೇವ್ರು ಇದ್ದಾನೆ, 100% ಇದ್ದಾನೆ, ಇಲ್ಲಿ ಶಕ್ತಿ ಇದೆ. ಬಟ್ ಇಲ್ಲಿ ದೇವ್ರ ಹೆಸರಲ್ಲಿ ಸುಲಿಗೆ ಮಾಡ್ತಾಯಿದ್ದಾರೆ, ಅದು ನನಗನ್ಸಿದ್ದು. ಬಟ್ ನಿಮ್ಮ ಒಬ್ಬೊಬ್ಬರ ದೃಷ್ಟಿಕೋನಲ್ಲಿ ಒಂದೊಂದು ಥರ ಅನಿಸುತ್ತೆ. ನನ್ನ ದೃಷ್ಟಿಕೋನಲ್ಲಿ ನನಗೆ ಇಷ್ಟ ಅನಿಸಿತ್ತು. ಸೊ ಇಷ್ಟ ಅನಿಸ್ಬಿಟ್ಟು ನಾನು 2 ಮಾತುಗಳನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನೂ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಹಂಗೆ ಇಷ್ಟ ಆಯ್ತಂದರೆ ಪಟ್ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.